ನೀನು ಓದೋದ್ರಲ್ಲಿ ಥಿಂಕ್ ಮಾಡಿದ್ರೆ ಇಷ್ಟೊತ್ತಿಗೆ IAS ಆಫೀಸರ್ ಆಗ್ತೀನಿ ನೀನು. ನಿದ್ದೆ ಮಾಡ್ತಿದ್ದ ಮೂವಿಗೆ ಬಂದು ನಿದ್ದೆ ಮಾಡ್ತೀಯ ನೋಡಿ. ಚಿಕ್ಕಬಳ್ಳಾಪುರದಿಂದ ನಾನು ಈಗ ಬೆಂಗಳೂರು ಹೊರಟಿದ್ದೀನಿ. ಗಂಡು ನನ್ನ ಮಕ್ಳು ಹಂಗೆ ದೂರ್ತಾರೆ, ಚೂತಿಯ ನನ್ನ ಮಕ್ಕಳು. ಹಾಯ್ ಪೊಲೀಸ್ ಅಂಕಲ್, ಊಟ ಮಾಡಿದ್ರ ಅಂಕಲ್? ರೋಡಲ್ಲಿ ಹೋಗೋ ನಾಯಿ ಕೂಡ ಬದುಕುತ್ತೆ, ನಾವು ಕೂಡ ಬದುಕ್ತೀವಿ ಅಂತ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮ್ಯಾಕ್ಸಿ ಬ್ಲಾಗ್ಸ್ ಅಂತ ಹೇಳ್ತಾ, ಇದು ನನ್ನ ಮೊದಲನೇ ರೈಡ್ ಅಂತ ಏನಿಲ್ಲ, ಆಕ್ಚುಲಿ ಓಡಿಸಾಡ್ಬಿಟ್ಟಿದ್ದೀನಿ ಹೊಸ ಗಾಡಿನ. ಆದ್ರೆ ವ್ಲಾಗ್ ಅಂತೂ ಏನು ಮಾಡಕ್ ಹೋಗ್ಲಿಲ್ಲ. ಸಣ್ಣ ಪುಟ್ಟ ಆಫ್ ರೋಡ್ ಟ್ರಯಲ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಈಗ ನಾನು ರೈಡ್ ಮಾಡ್ತಾ ಇರೋದು ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ ರೈಡ್ ಅಂತ ಅಲ್ಲ, ಆಕ್ಚುಲಿ ನಾನು ಬ್ಯಾಂಗ್ಳೂರ್ ತಗೊಂಡ್ ಹೋಗ್ತಾ ಇದ್ದೀನಿ ಗಾಡಿ. ನಾಳೆ ನಂದು ಆಫೀಸ್ ಇದೆ. ನಮ್ದು 3 ದಿನ ಆಫೀಸ್ ಇರುತ್ತೆ, 2 ದಿನ ವರ್ಕ್ ಫ್ರಮ್ ಹೋಮ್ ಇರುತ್ತೆ, 2 ದಿನ ವೀಕೆಂಡ್ ಇರುತ್ತೆ. ಆದಷ್ಟು 4 ದಿನ ನಾನು ಹೋಮ್ ಟೌನ್ ಅಲ್ಲೇ ಇರ್ತೀನಿ. ಚಿಕ್ಕಬಳ್ಳಾಪುರದಿಂದ ನಾನು ಈಗ ಬೆಂಗಳೂರು ಹೊರಟಿದ್ದೀನಿ. ಈ ರೈಡಲ್ಲಿ ನಾನು ಏನೇನು ಮಾತಾಡ್ತೀನಿ, ಏನೇನು ಇರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಮ್ಯಾಕ್ಸಿಮಮ್ ಮಾಸ್. ಯೂಟ್ಯೂಬ್ ನೋಡಿಯಾ? ಹೋಗ್ಬಿಟ್ಟು ನಿಮ್ಮ ಅಪ್ಪನ ಫೋನಲ್ಲಿ ಮ್ಯಾಕ್ಸಿ ಬ್ಲಾಗ್ಸ್ ಇನ್ ಕನ್ನಡ ಅಂತ ಐತೆ, ಸರ್ಚ್ ಮಾಡು, ಬರ್ತೀನಿ. ವಿಡಿಯೋಸ್ ಎಲ್ಲ ನೋಡು. ಮನೆ ಬಿಟ್ಬಿಟ್ಟು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಬಂದಿದ್ದೀವಿ. ಚಿಕ್ಕಬಳ್ಳಾಪುರ ಔಟ್ಸ್ಕರ್ಟ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ. 1 ಅವರ್ ಅಲ್ಲಿ ರೀಚ್ ಆಗ್ಬಿಡ್ತೀನಿ. ಆಕ್ಚುಲಿ ನಮ್ಮ ಫ್ರೆಂಡ್ಸ್ಗಳು ಕಾಯ್ತಿದ್ದಾರೆ, ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಬ್ಯಾಂಗ್ಳೂರಲ್ಲಿ. ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ನಮ್ಮ ಮನೆ ಹತ್ರ ಕಾಯ್ತಿದ್ದಾರೆ, ಬೇಗ ಹೋಗಿ ರೀಚ್ ಆಗಿ ಅವ್ರನ್ನ ಮೀಟ್ ಮಾಡ್ತಾ ಅದೇನ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ನಿಮ್ಗೆಲ್ಲರಿಗೂ ಈ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಪ್ರಾಪರ್ ಇನ್ ಡೀಟೇಲ್ ವಿಡಿಯೋ ಮಾಡಲೇಬೇಕು. ಅದು ಒಂದು ಸ್ವಲ್ಪ ಟೈಮ್ನ ಎತ್ತಿಟ್ಬಿಟ್ಟು ಒಂದು ಪ್ರಾಪರ್ ಇನ್ ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಇದಕ್ಕೆ ಏನೇನು ಸ್ಪೆಕ್ಸ್ ಇದೆ, ಏನೇನಿದೆ, ಈ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎವ್ರಿ ಟೈಮ್ ಮಾಡೋದ ಗುರು, ಆ ಥರ ಪರ್ಫಾರ್ಮೆನ್ಸ್ ಗಾಡಿ ಇದು. ADV ನಿಮ್ಗೆಲ್ಲರಿಗೂ ಗೊತ್ತಾ ಇರುತ್ತೆ. ಆಫ್ ರೋಡ್ ಟ್ರಯಲ್ಸು ಎಲ್ಲವನ್ನು ಮಾಡ್ಬೋದು ಗುರು, ಟೂರಿಂಗ್ ಮಾಡ್ಬೋದು, ಆಫ್ ರೋಡ್ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಈ ಗಾಡಿ ತಗೊಂಡಿರೋದು. ಒಳ್ಳೊಳ್ಳೆ ನೇಚರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಲೈಫಲ್ಲಿ ಎಷ್ಟು ದಿನ ಬದುಕಿರ್ತೀವಿ ಗುರು, ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೋ ಅಂತಾನೆ ಗೊತ್ತಿರಲ್ಲ. ಖುಷಿಯಿಂದ ಬಾಳ್ಬೇಕು, ಪ್ರಪಂಚನ ನೋಡ್ಬೇಕು, ಪ್ರಪಂಚನ ಎಕ್ಸ್ಪ್ಲೋರ್ ಮಾಡ್ಬೇಕು. ದೇವ್ರು ಅದಕ್ಕಂತಾನೆ ನಮ್ಗೆ ಈ ಲೈಫ್ ನ ಕೊಟ್ಟಿರೋದು. ಕೆಲ್ಸಿದ್ರೆ ಕೈನಾರೆ ಆದಿಲೋಕ ಬದಿರ ಬೆಂಟೆಯ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಮನುಷ್ಯನಾಗಿ ಹುಟ್ಟದ್ಮೇಲೆ ಏನೇನ್ ಕಂಡೆ ಅಂತ ಹಾಡುಗಳು ಬರ್ದಿಟ್ಟಿದ್ದಾರೆ ನಮ್ಮ ದೊಡ್ಡವರು. ಅದ್ರ ತಕ್ಕಂಗೆ ಮನುಷ್ಯನಾಗಿ ನಾವ್ ಏನೇನ್ ಕಂಡ್ವಿ ಅಂತ ಪ್ರಪಂಚಕ್ಕೂ ತೋರ್ಸ್ಬೇಕು. ಸುಮ್ನೆ ನಾವೇ ಇಟ್ಕೊಳ್ಳೋದಲ್ಲ, ಪ್ರಪಂಚಕ್ಕೂ ತೋರ್ಸ್ಬೇಕು ನಾವ್ ಏನೇನ್ ನೋಡಿದೀವಿ, ಏನೇನ್ ಮಾಡ್ತಿದೀವಿ ಲೈಫ್ ಅಲ್ಲಿ ಅಂತ. ರೋಡಲ್ಲಿ ಹೋಗೋ ನಾಯಿ ಕೂಡ ಬದುಕುತ್ತೆ, ನಾವು ಕೂಡ ಬದುಕ್ತೀವಿ ಅಂತ ಸುಮ್ನೆ ಆಗ್ಬಾರ್ದು. ಪ್ರತಿಯೊಂದನ್ನು ಮನುಷ್ಯನ್ ಬಾಳಲ್ಲಿ ಏನೇನ್ ಅನುಭವಿಸ್ಬೇಕು ಅದನ್ನೆಲ್ಲ ಅನುಭವಿಸ್ತಾ ನೆಮ್ಮದಿಯಾಗಿ ಸಾಯ್ಬೇಕು ಗುರು. ಏನಂತಾರೆ, ಲೈಫಿನ ಗೋಲ್ಸ್, ಲೈಫಿನ ಅಚೀವ್ಮೆಂಟ್ಸ್ ಏನಾದ್ರು ಇದ್ರೆ ಲೈಫ್ ನ ಪೂರ್ತಿಯಾಗಿ ಎಂಜಾಯ್ ಮಾಡ್ಬೇಕು. ಅದೇ ನನ್ನ ಪರ್ಸ್ಪೆಕ್ಟಿವ್ ಆಫ್ ಮೈ ಲೈಫ್. ನೈಟ್ ಟೈಮು ಗಾಡಿ ಓಡಿಸೋದು ಎಷ್ಟು ಡೇಂಜರ್ ಅಂತ ಸುಮ್ನೆ ಯಾರು ಹೇಳಲ್ಲ, ತುಂಬಾನೇ ಡೇಂಜರು. ಯಾವ ಸೆಕೆಂಡ್ ಏನಾಗ್ಬಿಡುತ್ತೋ ಅಂತ ಗೊತ್ತಾಗಲ್ಲ. ನಮ್ಮ ಇಂಡಿಯನ್ ರೋಡ್ಸ್ ಈ ಗಾಂಡು ನನ್ನ ಮಕ್ಳು ಹಂಗೆ ದೂರ್ತಾರೆ, ಚೂತಿಯ ನನ್ನ ಮಕ್ಕಳು. ಏನ್ ಮಾಡಕ್ಕಾಗಲ್ಲ, ರೋಡಲ್ಲಿ ಕೆಡ್ದಾಗಿರೋದ್ರಿಂದ ಯಾರು ಹೆಂಗ್ ಬಂದ್ಬಿಡ್ತಾರ ಅಂತ ಗೊತ್ತಾಗಲ್ಲ. ನಾವಂತೂ ಪ್ರಾಪರ್ ವೇ ಆಗಿ, ಪ್ರಾಪರ್ ಪರ್ಸ್ಪೆಕ್ಟಿವ್ ಆಗಿ ಗಾಡಿ ಓಡಿಸ್ತಾ ಇದ್ರೆ ಒಳ್ಳೇದು. ನಿಧಾನಕ್ಕೆ ಆದ್ರೂ ಪರವಾಗಿಲ್ಲ, ನೈಟ್ ಹೊತ್ತು ನಿಧಾನಕ್ಕೆ ಪ್ರಯಾಣ ಮಾಡಬೇಕು. ಗಾಡಿ ತಗೊಂಡು ಆಲ್ಮೋಸ್ಟ್ ಅಲ್ಲಿ ಒಂದು 5 ದಿನ ಆಗ್ತಾ ಬಂತು. ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ಕೊಂಡು, ಜನಗಳಿಗೆ ತೋರಿಸ್ಲಾಡ್ಕೊಂಡು, ವಿಡಿಯೋಸ್ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಕೊಂಡು ಇಷ್ಟು ದಿನ ಕಾಲ ಕಳೀತಿದೆ. ಆಕ್ಚುಲಿ 45 ಡೇಸ್ಗೆ ನಂದು ಫಸ್ಟ್ ಸರ್ವಿಸ್ ಇದೆ. ಅಷ್ಟರೊಳಗಡೆ ನಾನು 1000 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ಬೇಕಂತೆ. ಇಲ್ಲ ಅಂದ್ರೂ ಮಾಡ್ಕೊಡ್ತಾರೆ, ಬಟ್ ಸ್ಪೆಸಿಫೈಡ್ ಆಗಿ ಹೋಗೋಣ, ಶೋರೂಮ್ ಅವ್ರು ಏನು ಕೋಟ್ ಮಾಡ್ತಾರೆ ಹಂಗೆ ಹೋಗೋಣ ಅಂತ. ಸೊ ನಾನು 45 ಡೇಸ್ ಒಳಗಡೆ 1000 ಕಿಲೋಮೀಟರ್ಸ್ನು ಕಂಪ್ಲೀಟ್ ಮಾಡೋಣ ಅಂತ. ಸೊ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಮಾಡೋಣ. ಮನೆಯಿಂದ ಬ್ಯಾಂಗ್ಳೂರು ಇಲ್ಲ ಸಣ್ಣ ಪುಟ್ಟ ರೈಡ್ ಮೈಸೂರು ಹೋಗೋಣ ಅಂತ ಪ್ಲಾನ್ ನಡೀತಿದೆ. ಆದರೆ ಮೈಸೂರು ಹೋಗ್ತೀನಿ, ಆಮೇಲೆ ಲೋಕಲ್ ಒಂದಷ್ಟು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಅದನ್ನು ಮಾಡಿ ತೋರಿಸೋಣ ಅಂತ. ಸೊ ಆಕ್ಚುಲಿ ಈಗ ನೈಟ್ ವಿಸಿಬಿಲಿಟಿ ನಿಮಗೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಗೊತ್ತು. ನೋಡೋದಕ್ಕೆ ಬೇಜಾರಾದ್ರೂ ನನ್ನ ಮಾತುಗಳು ನಿಮಗಿಷ್ಟ ಆದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೈಟ್ ಆದ್ರೂ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಹೈದರಾಬಾದ್ ಟು ಬ್ಯಾಂಗ್ಳೂರ್ ಹೈವೇ ಅಲ್ವಾ, ಸುಮಾರು ಜನ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹಾಗೆ ಇಶಾ ಫೌಂಡೇಶನ್ ಆಗಿರೋದ್ರಿಂದ ಲೈಟಿಂಗ್ಸ್ ನೋಡಿಕೊಂಡು ಈಗ ಎಕ್ಸಿಟ್ ಆಗ್ತಿರ್ತಾರೆ, ಅಂದರೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಈ ರೋಡಲ್ಲಿ. ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಹೋದರೆ ಯಾವುದೇ ಥರ ತೊಂದರೆ ಆಗಲ್ಲ. ನುಗ್ಗಿಸ್ತೀನಿ, ಬಗ್ಗಿಸ್ತೀನಿ, ಎಬ್ಬಿಸ್ತೀನಿ ಅಂದರೆ ಬರ್ಲಾಕಳೋದೊಂದು ಗ್ಯಾರಂಟಿ. ಉಯಿಸ್ಬಿಟ್ಟು ಕಳಿಸ್ಬಿಡ್ತಾನೆ ಅಷ್ಟೇ ದೇವರು. ಅದಕ್ಕೆ ಸಮಾಧಾನವಾಗಿ ನಿಧಾನಕ್ಕೆ ಪೇಷನ್ಸಾಗಿ ಹೋಗ್ಬೇಕು, ತೊಂದರೆ ಇಲ್ಲ. 5 ನಿಮಿಷ ಲೇಟ್ ಆಗುತ್ತೆ. ಅಲ್ಲೇ ನಮ್ಮ ಹೆಂಡ್ತಿನ ಕಾಯ್ತಾ ಇದ್ದಾಳೆ. ಈಗ ನಾವು ದೇವನಹಳ್ಳಿ ಹತ್ರ ಇದ್ದೀವಿ. ದೇವನಹಳ್ಳಿ ಹತ್ರ ನೋಡಿ ಎಷ್ಟೊಂದು ಫುಡ್ ಸ್ಟ್ರೀಟ್ ತರ ಆಗ್ಬಿಡುತ್ತೆ. ಎಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳೇ, ಅಪೂರ್ವ, ಎಂಪೈರು,
ಮತ್ತು ಕೋಟೇಶ್ವರಮ್ಮು, ಸುಮಾರು ದೊಡ್ಡ ದೊಡ್ಡ ಹೋಟ್ಲುಗಳು. ನಿಮಗೆ ಮೆಕ್ಡಾನಲ್ಡ್ಸ್ ಇದೆ, KFC ಇದೆ, ಒಳಗಡೆ ಹೋದರೆ ಡಾಮಿನೋಸ್ ಇದೆ, ಎಲ್ಲ ನೋಡಿ, ತಾಜ್ ಇದೆ. ಕ್ರೇಜಿ ಅಲ್ವಾ ಗುರು? ಎಲ್ಲ ಇಲ್ಲೇ ಸಿಗ್ಬಿಡುತ್ತೆ ನಿಮ್ಗೆ, ಯಾವ ಥರ ಫುಡ್ ಬೇಕೋ ಇಲ್ಲಿ. ಇಟ್ಸ್ ಕ್ರೇಜಿ. ಅದು ನಮಗೆ ನಿಯರ್ ಬೈ ಇರೋದು ಇನ್ನೂ ಖುಷಿ ಗುರು. ನೈಟ್ ಔಟ್ ಏನಾದರೂ ಬಂದರೆ ಆರಾಮಾಗಿ ಚಿಲ್ ಮಾಡ್ಕೊಂಡು ಇಲ್ಲಿ ಹೋಗ್ತೀವಿ. ತುಂಬ ದೂರ ಹೋಗೋಷ್ಟೇ ಬೇಕಿಲ್ಲ, ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಚಿಲ್ ಮಾಡ್ಕೊತಾ ಹೋಗ್ಬೋದು. ದೇವನಹಳ್ಳಿ ನನ್ನ ಸ್ವಂತ ಊರು, ನಾನು ಹುಟ್ಟಿದ ಊರಲ್ಲಿ ಈ ಥರ ಎಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂದರೆ ನನಗೆ ತುಂಬಾ ಖುಷಿ ಗುರು. ಇನ್ನೂ ಡೆವಲಪ್ಮೆಂಟ್ ಆಗ್ತದೆ ದೇವನಹಳ್ಳಿ, ಕೇಳಬೇಕಾ ಗುರು? ಏನು ಆ ಕಾಲಕ್ಕೆ ಏರ್ಪೋರ್ಟ್ ಬಂದಿದೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ. ಟೋಲಿಂದ ಆ ಕಡೆ ಬ್ಯಾಂಗ್ಳೂರು, ಟೋಲಿಂದ ಈ ಕಡೆ ನಮ್ಮ ಚಿಕ್ಕಬಳ್ಳಾಪುರ ಅಂತ ಫೀಲು. ದೇವನಹಳ್ಳಿ ಇದ್ರೂ ಪರವಾಗಿಲ್ಲ, ದೇವನಹಳ್ಳಿ ನಮ್ಮ ಚಿಕ್ಕಮ್ಮನ ತರ, ಚಿಕ್ಕಬಳ್ಳಾಪುರ ನಮ್ಮ ಅಮ್ಮ ತರ. ಯಾವ ಇವೆಲ್ಲ ಬಂದ್ಬಿಟ್ವಾ ಯಲಂಕ? ಕ್ರೇಜಿ ಗುರು. ಮನೆ ಬಿಟ್ಟು ಇನ್ನ ಒಂದು 40 ನಿಮಿಷ ಆಗ್ಲಿಲ್ಲ ಗುರು, ಆಗ್ಲೇ ಯಲಂಕ ಬಂದ್ಬಿಡಿದ್ವಿ. ಇಲ್ಲಿಂದ 10 ನಿಮಿಷ ಅಷ್ಟೇ ನಮ್ಮ ಮನೆ. ಹಾಯ್ ಪೊಲೀಸ್ ಅಂಕಲ್, ಊಟ ಮಾಡಿದ್ರ ಅಂಕಲ್? ಏನಾದರೂ ಬೇಕಾ ಅಂಕಲ್? ತಂದ್ಕೊಡ್ಲಾ ಅಂಕಲ್? ಪಾಪ ನೈಟ್ 10 ಗಂಟೆವರೆಗೂ ಕಷ್ಟಪಡ್ತಾರೆ, ಆಮೇಲೆ ಮನೆಗೆ ಹೋಗ್ಬಿಟ್ಟು ಇನ್ನೊಂದ್ಸತಿ ಕಷ್ಟಪಡ್ತಾರೆ. ಬೈಕ್ ಡೆಲಿವರಿ ವಿಡಿಯೋನಲ್ಲಿ ನಾನು ಹೇಳಿದೆ ಈ ಪ್ರೊಸೆಸಿಂಗ್ ಎಲ್ಲ ಹೇಗೆ ನಡೀತು, ನಾನು ಹೇಗೆ ಈ ಗಾಡಿನ ತಗೊಂಡೆ, ಆ ಪ್ರೋಸೆಸ್ ಎಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಸೊ ಕೆಲವೊಂದು ಕ್ಲಿಪ್ಸ್ನ ನಾನು ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೀನಿ. ಸೊ ಆ ವಿಡಿಯೋಗೆ ನಾನು ಆ ಕ್ಲಿಪ್ಸ್ನೆಲ್ಲ ಹಾಕ್ಬಿಟ್ಟು ಅಲ್ಟಿಮೇಟ್ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಶಂಕರಣ್ಣ ನೋಡ್ರಿ, ಜೈಲಿಂದ ನೋಡ್ತಾ ಇರೋ ಥರ ಕಾಣಿಸುತ್ತೆ. ಆಟೋ ಹಿಂದಗಡೆ ಯಾವ ಥರ ಇಮೇಜ್ ಹಾಕಿದ್ದಾರೆ ನೋಡಿ, ಲೈಟ್ ಆ ಕಡೆ ನೋಡ್ರಿ, ಇವಾಗ ಕಾಣಿಸ್ತಿದ್ಯಾ? ಪಾಪ ಶಂಕರಣ್ಣ ಯಾಕೆ ಜೈಲ್ ಒಳಗಡೆಯಿಂದ ನೋಡ್ತಿದ್ದಾರೆ. ಆಟೋ ಅಣ್ಣ ಈ ಥರ ಇಮೇಜ್ ಹಾಕ್ಸಿದ್ದೀರಾ ಶಂಕರಣ್ಣಂದು? ಫಸ್ಟ್ ಚೇಂಜ್ ಮಾಡಿ. ನಾವು ಮನೆ ನಿಯರ್ ಬೈ ಇದ್ದೀವಿ ಈಗ ಸದ್ಯಕ್ಕೆ. ಕೊಡಗೇಳಿ ಗೇಟ್. ಯಾರು ಗುರು ಸುಂದರಿ? ಈ ವಿಡಿಯೋನಲ್ಲಿ ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ, ಇನ್ನೂ ಏನಾದರೂ ನಡಿಬೋದು. ಸೊ ಮನೆವರೆಗೂ ಹೋಗೋವರೆಗೂ ಇದ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಕಾಯ್ತಾ ಇರಿ ಫ್ರೆಂಡ್ಸ್, ಕಾಯ್ತಾ ಇರ್ಬೇಕು. ಮನೆ ಹತ್ರ ಬಂದ್ವಿ, ಕೊನೆಗೂ ಬಾಯ್ಸ್ ಇದ್ದಾರೋ ಇಲ್ಲ ಗೊತ್ತಿಲ್ಲ. ಶ್ರೇಯರಿ ಯಾರು ಗುರು ಸೈಕಲ್ ಟೈರ್ ಎಲ್ಲ ಹಾಕ್ಬಿಟ್ಟವ್ರು ಮನೆ ಮುಂದೆ. ಕೆನ್ ಯು ಪ್ಲೀಸ್ ಓಪನ್ ದಿ ಗೇಟ್ಸ್? ಓ ವಾಟ್ ಹೇರ್ ಸ್ಟೈಲ್ ಬ್ರೋ. ಬ್ರೋ ಓಪನ್ ದಿಸ್ ಸೈಡ್. ನೈಸ್ ಹೇರ್ ಸ್ಟೈಲ್ ಬ್ರೋ. ಮನೆಗೆ ಬಂದಿದ್ದ ಕೂಡಲೇ ಕಾಂತಾರ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಹಾಗೆ ಟಿಕೆಟ್ಸ್ನೆಲ್ಲ ಬುಕ್ ಮಾಡಿಕೊಂಡು ಕಾಂತಾರ ಮೂವಿಗೆ ಹೋಗೋಕ್ಕೆ ನಾವು ಶುರು ಮಾಡ್ಕೊಂಡ್ವಿ. ಎಲ್ಲಿ ಅಂದರೆ ಎಲಿಮೆಂಟ್ಸ್ ಮಾಲು, ತನಿಸಂದ್ರ ಹತ್ರ ಇರೋ ಎಲಿಮೆಂಟ್ಸ್ ಮಾಲ್ಗೆ ನಾವು ಕಾಂತಾರ ಮೂವಿ ನೋಡೋಕ್ಕೆ ರೆಡಿ ಆದ್ವಿ. ಹರ್ಷ ಬಂದ ಯಾರೋ ಫೋನಲ್ಲಿದ್ದಾನೆ. ಊಟ ಹುಡುಕ್ತಾ ಇದೀವಿ, ಊಟ ತಿಂದ್ಬಿಟ್ಟು ಡೈರೆಕ್ಟ್ ನಾವು ಮಾಲ್ಗೆ ಹೋಗ್ಬಿಟ್ಟು ಕಾಂತಾರ ನೋಡೋಣ. 10 ಗಂಟೆ ಇರೋ ಶೋಗೆ ಇವಾಗ 10:05 ಆಗ್ಬಿಡಿದೆ. ಈ ನನ್ನ ಮಕ್ಕಳು ಲೇಟ್ ಮಾಡಿ ಇಟ್ಬಿಟ್ರು. ಫಸ್ಟು ಹೋಗಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ನಾನು ಹೇಳ್ತಾನೆ ಇದ್ದೆ, ಎದ್ದೋಳ ಬೇಗ ಅಲ್ಲಿಂದ ಅಂತ ರೂಮಲ್ಲಿಂದ. ಟೈಮ್ ಆಗ್ತಿದೆ ಹೋಗೋಣ ಅಂತ ಹೇಳಿದ್ರೆ ನೀವೇ ಅಲ್ಲ ಊಟ ಮಾಡ್ಬೇಕು, ಅದು ಮಾಡ್ಬೇಕು, ಟೈಮ್ ವೇಸ್ಟ್ ಮಾಡಿದ್ದು ಬ್ರೋ ಹೇಳಿ. ಚಿಕ್ಕ ಮಾಡಿದೆ, ಟೈಮ್ ಆಗ್ಬಿಡುತ್ತೆ. ಪಾರ್ಕ್ ಮಾಡ್ಬಿಟ್ಟು ಈಗ ಓಡ್ಬೇಕು ಸ್ಕ್ರೀನ್ ಹತ್ರ. ಆ ಕಡೆ ನಡಿ, ಆ ಕಡೆ ನಡಿ, ಇಲ್ಲೇ ಕೆಳಗಡೆ ಹೋಗೋ. ಕಾರ್ಗಳು ಓಡಿಸೋದಕ್ಕೆ ಮುಂದೆಗಡೆ ಕೂತ್ಕೊಂಡ್ಬಿಡ್ತಾರೆ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಈಗಲೇ ಟೈಮ್ ಆಗ್ಬಿಡುತ್ತೆ. ಅದ್ರಲ್ಲಿ ಇದೊಂದು ನೀನು ಓದೋದ್ರಲ್ಲಿ ಚಿಂಕ್ ಮಾಡಿದ್ರೆ ಇಷ್ಟೊತ್ತಿಗೆ IAS ಆಫೀಸರ್ ಆಗ್ತಿದೆ ಏನು ಅಂತೆ. ಆ ಥರ ನನ್ನ ಮಕ್ಕಳು ನೀವ್ಲೇ ನೋಡ್ರಿ. ಕಾರ್ ಪಾರ್ಕ್ ಮಾಡ್ತಾವ್ರೆ, ಒಂದು 5 ನಿಮಿಷದಿಂದ ಮಾಡ್ತಾನೆ ಅವ್ರೆ. ಫಸ್ಟ್ ಅವ್ನು ಓಡಿಸ್ತಿದ್ದ, ಅವ್ನ ಕೈಯಲ್ಲಿ ಆಗ್ಲಿಲ್ಲ ಅಂದ್ಬಿಟ್ಟು ಅವ್ನಿಗೆ ಕೊಟ್ಟಿದ್ದಾರೆ. ನಿತಿನ್ ಇವಾಗ ಪಾರ್ಕ್ ಮಾಡ್ತಾವನೆ. ಸೀನ್ ಮಿಸ್ ಆದ್ರೆ ತುಂಬಾ ಇಂಪಾರ್ಟೆಂಟ್, ಪ್ರೀಶಿಯಸ್. ಎಲ್ಲಿಗುರು ಹೋಗೋದು, ಎಲ್ಲಿಗುರು ಹೋಗ್ತಿದ್ಯಾ ಆಶ? ನಡಿಗುರು ಟೈಮ್ ಐತೆ, ನಡಿಯೋದೇ. ಸೊ ಈಗ ಲಿಫ್ಟ್ಗಳೇ ವರ್ಕ್ ಆಯ್ತಾ ಇಲ್ಲ ಗುರು. ನೋಡ್ರಿ ಹೆಂಗೆಲ್ಲ ಪಾರ್ಟಿ ಬಿಟ್ಟಿರ್ತಾವ್ರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಶಾರುಖ್ ಖಾನ್ ಪೋಸ್ 10:15 ಆಗ್ಬಿಡುತ್ತೆ ಗುರು. ಈಗ ನಾನು ಹೊರಗಡೆ ಎಂಟ್ರಿ ಆಗಿದ್ದೀವಿ. ಹೇಗಿದೆ ಗುರು ಫಸ್ಟ್ ಹಾಫು? ಗುರು ಜನರು ಹೇಳ್ತಾ ಇದ್ರು ಸುಮ್ಮನೆ ಒನ್ ಟೈಮ್ ಸಿಂಗಲ್ ಟೈಮ್ ವಾಚ್ ಅಂತ. ಜನರು ಹೇಳ್ತಿದ್ರು ಗುರು ಸಿಂಗಲ್ ಟೈಮ್ ವಾಚ್ ಅಷ್ಟೇ ನೋಡೋಕ್ಕಾಗೋದು ಮೂವಿ ಅಂತ. ಇಲ್ಲಿಗೆ ಬಂದಾದ್ಮೇಲೆ ಅರ್ಥ ಆಗ್ತಿದೆ ಜನರಿಗೆ ಟೇಸ್ಟ್ ಇಲ್ಲ ಅಂತ. ಅಲ್ಲ ಎಂಥ ಮೂವಿ ತೆಗೆದವ್ರು. ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ. ಮೇಕಿಂಗ್ ಮಾತ್ರ ತುಂಬ ಸಖತ್ತಾಗಿದೆ.
ಅವರು ಸಹ ಇಲ್ಲವ ಇರೋದು. ಈಗ ತಾನೇ ಮೂವಿ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಸೂಪರ್ ಆಗಿದೆ ಗುರು, ಒಂದು ಮಾತಿಲ್ಲ, 1000 ಮಾತಲ್ಲ, 1,00,000 ಮಾತಲ್ಲ, ಕೋಟಿ ಮಾತಾಡಬೇಕು ಮೂವಿ ಬಗ್ಗೆ. ಹೇಳ್ತಾ ಕೂತ್ರೆ ಸಾವಿರಾರು ವಿಷಯಗಳಿದೆ. ಮೂವಿನ ಎಲ್ಲರೂ ದಯವಿಟ್ಟು ಹೋಗಿ ಥಿಯೇಟ್ರಲ್ಲೇ ನೋಡಿ. ಮೂವಿಗೆ ಬಂದು ನಿದ್ದೆ ಮಾಡೋದು ಶೇರಿ ಫುಲ್ಲು ನಿದ್ದೆ ಹೋಗ್ತಾನೆ ಅಷ್ಟೇ. ಮೂವಿಗೆ ಬಂದಿದ್ರೆ ಮೂವಿಗೆ ಬಂದ್ಬಿಟ್ಟು ನಿದ್ದೆ ಹೋಗೋಣಂತೆ ಇವನು ಶೇರಿ. ಏನು ಹೇಳಬೇಕು ನಿಮಗೆ? ಉಗಿರು ಮೊಕ್ಕೆ. ಮೂವಿ ತುಂಬ ಸಗದಾಗಿದೆ ಗುರು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ. 500 ಅಲ್ಲ 1000 ಆದರೂ ಪರವಾಗಿಲ್ಲ, ಸಾಲ ಮಾಡಿ ಆದರೂ ಬಂದು ಮೂವಿನ ಥಿಯೇಟ್ರಲ್ಲಿ 5 ವರ್ಷ ಮೂವಿ ಮಾಡಿದ್ದಾರೆ ಇವ್ರು. ಶ್ರೀಹರಿ ಅಂತವರು ನಿದ್ದೆ ಮಾಡ್ತಿದ್ದ ಮೂವಿನಲ್ಲಿ. ಮೂವಿಗೆ ಬಂದು ನಿದ್ದೆ ಮಾಡ್ತಿದ್ದಾರೆ ನೋಡಿ ಇವರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಿದ್ದೆ ಮನೇಲಿ ಮಾಡಿದ್ರೆ ಬೇಡ ಅಂತ ಮನೇಲಿ ನಿದ್ದೆ ಹೋಗ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ತರ ವಿಡಿಯೋಸ್ ಆಗಿ ಮ್ಯಾಕ್ಸಿ ವ್ಲಾಗ್ಸ್ ಇನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ಮ್ಯಾಕ್ಸಿ. ಬಾಯ್ ಹೇಳ್ಬಿಡ್ರ. ಈ ನನ್ನ ಮಗ ಬಾಯ್ ಹೇಳ್ತಾ ಇಲ್ಲ, ಬಾಯ್ ಹೇಳ್ಸ್ತೀನಿ ಯಾಕಂದ್ರೆ ಇವನು ಗರ್ಲು.